ಸರ್ಕಾರ ಪಕ್ಷದ ಕಾರ್ಯಕರ್ತರ ಸಹಕಾರ ಬಹಳ ಯಶಸ್ವಿಯಾಗಿ ಜನರೊಂದಿಗೆ ಜನರುಗಳ ಎಲ್ಲ ಸಾಗ್ತಾ ಇದೆ. ವಿಶೇಷವಾಗಿ ತಾವೇ ಹೇಳೋಕ್ಕೆ ಚಿಂತಾಮಣಿ ತಾಲೂಕು ನಮ್ಮ ತಾಯಿಯವರ ಹುಟ್ಟೂರು. ಭಾಳ ನೆನಪುಗಳಿದೆ ನನಗೆ. ತಳವಾರಕ್ಕೆ ಹೋಗಿ ನಿಮ್ಮ ಕೈವಾರಕ್ಕೆ ಹೋಗಿ ಮಠಕ್ಕೆ ಹೋಗಿ ಗುರುಗಳ ಆಶೀರ್ವಾದವನ್ನು ತಗೊಂಡು ಬಂದಿದ್ದೇವೆ. ಭಾಗದ ನಿಕಟಪೂರ್ವ ಶಾಸಕರು ಜೆ.ಪಿ. ಕೃಷ್ಣಾರೆಡ್ಡಿ ಅಣ್ಣವರು ಕೂಡ ದೀರ್ಘವಾಗಿ ಇವತ್ತು ವೇದಿಕೆ ಮೂಲಕ ಕಾರ್ಯಕರ್ತರಿಗೆ ಏನು ಸಂದೇಶ ಕೊಡಬೇಕಾಗಿತ್ತು ಪ್ರತಿಯೊಂದು ಸ್ಪಷ್ಟವಾಗಿ ಕೊಟ್ಟಿದ್ದಾರೆ. ಈಗ ಮುಖ್ಯವಾಗಿ ಗ್ಯಾರಂಟಿಗಳನ್ನು ಈಗ 3 ತಿಂಗಳಿಗೆ ಹಣ ಸ್ವಪಕ್ಷಿ ಗ್ಯಾರಂಟಿಗಳಲ್ಲಿ ಈಗ ಯಾವ ರೀತಿ ವಿಫಲ ಆಗಿದೆ? ಈಗ ಕಾಂಗ್ರೆಸ್ಸು ತನ್ನ ಪ್ರಣಾಳಿಕೆಯಲ್ಲಿ ಹಿಂದೆ ಎದುರು ನೋಡಿದಂಥ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಅವರು ಹೇಳಿದಂಥದ್ದು ಅದೆಂಥದ್ದು ಗೃಹಲಕ್ಷ್ಮಿ, ಯುವನಿಧಿ, ಗೃಹಜ್ಯೋತಿ ಅಂತಕ್ಕಂಥದ್ದು ಪ್ರತಿ ತಿಂಗಳು ಸಮರ್ಪಕವಾಗಿ ನಾಡಿನ ಜನತೆಗೆ ನೀಡ್ತೇವೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದು ಕಾಂಗ್ರೆಸ್ ಪಕ್ಷದವ್ರು. ಇಲ್ಲೇನು ರಾಜ್ಯದ ಜನತೆ ಯಾರು ಕೂಡ ನೀವು ಗ್ಯಾರಂಟಿಗಳು ಕೊಡಿ ಅಂತ ಕೇಳಿದಂಥವ್ರಲ್ಲ, ಮಾತು ಕೊಟ್ಟಂಥವ್ರು ಅವರು ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ಅವ್ರಿಗೇನಾದರೂ ಒಳಗಡೆ ಅವ್ರ ಆತ್ಮಸಾಕ್ಷಿಗೆ ಪ್ರಶ್ನೆ ಮಾಡ್ಕೊಳ್ಳಿ ದಯವಿಟ್ಟು. ಯಾಕೆಂದರೆ ಯಾರು ಕೂಡ ರಾಜ್ಯದ ಜನತೆ ಅವ್ರ ಗ್ಯಾರಂಟಿಗಳಿಗೆ ನೆಚ್ಚಿಕೊಂಡು ಬದುಕ್ತಾ ಇಲ್ಲ. ಜನಕ್ಕೆ ಇವತ್ತು ಬೇಕಾಗಿರ್ತಕ್ಕಂಥದ್ದೇನು, ಸ್ವಾವಲಂಬಿಗಳಾಗಿ ಸ್ವಾಭಿಮಾನದ ಬದುಕನ್ನು ಕಟ್ತಕ್ಕಂಥ ಮುಂದಿನ ಸರ್ಕಾರ ಕೊಡ್ತಕ್ಕಂಥ ಕಾರ್ಯಕ್ರಮಗಳು ಬೇಕು. ಇವತ್ತು ಜನ ಬೇಸತ್ತೋಗಿದ್ದಾರೆ. ಅವರೇ ಹೇಳಿದಂಥ ತಿಂಗಳ ಕೊಡ್ತೀವಿ ಅಂತ. ಆಮೇಲೆ ಮತ್ತೆ ಉಪಮುಖ್ಯಮಂತ್ರಿಗಳು ಇತ್ತೀಚಿನ ದಿನಗಳಲ್ಲಿ ಇಲ್ಲ ನಾವು ತಿಂಗಳ ಕೊಡ್ತೀವಿ ಅಂತ ಹೇಳೇ ಇಲ್ಲ. ಯಾವಾಗ ಆಗುತ್ತೋ ಅವಾಗ ಆಗ್ತೀವಿ ಅಂತ. ಯಾವಾಗ ಆಗುತ್ತೋ ಅಂದರೆ ಯಾವಾಗ MP ಚುನಾವಣೆ ಬರಬೇಕು, ಮುಂದೆ ನಮ್ಮ ಉಪಚುನಾವಣೆ ಆಯಿತು, ಮುಂದೆ ZPTP ಚುನಾವಣೆ ಬರಬೇಕು. ನಿಮಗೆ ಯಾವಾಗ ಜನರನ್ನ ಚುನಾವಣೆ ಸಂದರ್ಭದಲ್ಲಿ ಓಟ್ ಗಿಟ್ಟಿಸ್ಕೊಳ್ಳೋಕ್ಕೋಸ್ಕರ ಯಾಮಾರಿಸಿ ಒಂದ್ಸಲಿ ಓಟ್ ಹಾಕ್ಸ್ಕೊಬಿಟ್ರೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಅಂತದಲ್ವೇ 5 ವರ್ಷ ಪಾಪ ಜನ ಏನು ಮಾಡ್ಲಿಕ್ಕೆ ಜನ ಓಟ್ ಹಾಕ್ಬಿಟ್ಮೇಲೆ ಇದು ಒಂದು ವಿದ್ಯಾರ್ಥನದ ರಾಜಕಾರಣ ಇವತ್ತು ಕಾಂಗ್ರೆಸ್ನವ್ರು ಏನು ಮಾಡ್ತಾ ಇದ್ದಾರೆ ಇದು ಭಾಳ ದಿನ ನಡೆಯುತ್ತಿಲ್ಲ. ಜನ ಇವತ್ತು ಬುದ್ಧಿವಂತರಾಗವ್ರೆ, ಜನ ಕೂಚಿ ಅಂತ ಕೂತಾವ್ರೆ. ಸ್ವಪಕ್ಷೀಯರು ನಾನು ನಿನ್ನೇನೂ ಹೇಳಿದ್ದೇನೆ, ಮೊನ್ನೆನೂ ಹೇಳಿದ್ದೇನೆ, ಸ್ವಪಕ್ಷೀಯರ ಅಸಹಾಯಕತೆ ನೋಡ್ತಾ ಇದ್ದೀನಿ. ಕಾಂಗ್ರೆಸ್ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರದ ಶಾಸಕರ ಅಸಹಾಯಕತೆ ಭಾಳ ದಿನ ನಡೆಯುತ್ತೆ ರಾಜ್ಯದಲ್ಲಿ.